ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಳ್ಳೆಯ ದಿನವಾಗಲಿ ಎಂದು ಆಶಿಸುತ್ತೇನೆ. ನೀವು ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯವನ್ನು ಆಲಿಸುವಾಗ ನೀವು ಮಾತ್ರ ಅಲ್ಲ, ನಿಮ್ಮ ಮನೆಯವರು ಒಂದೊಂದು ಅಂತರಿಕ್ಷವು ಅನುಗ್ರಹಿಸಲ್ಪಡುತ್ತದೆ. ನಿಮ್ಮ ಒಂದೊಂದು ಕಾರ್ಯಗಳು, ನಿಮ್ಮ ಕುಟುಂಬದಲ್ಲಿ ಇರುವವರು ದೇವರ ಶಕ್ತಿಯಲ್ಲಿ ತುಂಬಲ್ಪಡುತ್ತಾರೆ. ನಾವು ಪ್ರಾರ್ಥಿಸುತ್ತೇವೆ. ಬಹಳ ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ನಾನು ವಿಶ್ವಾಸಿಸುತ್ತೇನೆ, ದೇವರ ವಚನಕ್ಕೆ ಪ್ರತಿದಿನ ನಮ್ಮನ್ನೇ ನಾವು ಸಮರ್ಪಿಸುವಾಗ, ಪ್ರತಿನಿತ್ಯ ನಾವು ಸಮರ್ಪಿಸಿ ಪ್ರಾರ್ಥಿಸುವಾಗ ನಮ್ಮ ನಿಯಂತ್ರಣವು ದೇವರು ತೆಗೆದುಕೊಳ್ಳುತ್ತಾರೆ. ನಮ್ಮ ಜವಾಬ್ದಾರಿಯನ್ನು ದೇವರು ತೆಗೆದುಕೊಳ್ಳುತ್ತಾರೆ. ಕೆಡುಕಿಗೆ, ಸೈತಾನನ ಸ್ವಾಧೀನಕ್ಕೆ ಅಲ್ಲಿ ಸ್ಥಾನ ಇರುವುದಿಲ್ಲ. ನಮ್ಮ ಕುಟುಂಬದ ತಲೆಮಾರಿನ ನಿಯಂತ್ರಣವನ್ನು ದೇವರು ತೆಗೆದುಕೊಳ್ಳುತ್ತಾರೆ. ಕೆಡುಕಿಗೆ, ಸೈತಾನನ ನಿಯಂತ್ರಣವನ್ನು ತಲೆ ಕೆಳಗೆ ಮಾಡುತ್ತಾರೆ. ದೇವರ ಇಷ್ಟದ ಕೆಳಗೆ, ಒಳಿತಿನ ಕೆಳಗೆ, ಸಂರಕ್ಷಣೆಯಲ್ಲಿ ನಾವು ಬಾಳುವಂತಾಗುತ್ತದೆ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಸ್ವೀಕರಿಸೋಣ. ಇಂದಿನ ದೇವರ ವಾಕ್ಯ ವಿಮೋಚನೆ ಕಾಂಡ 23ನೇ ಅಧ್ಯಾಯ 20ನೇ ವಾಕ್ಯ. ಇಗೋ, ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೆ ಹಾಗೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ನಿಮ್ಮನ್ನು ಕರೆತರುವುದಕ್ಕೆ ಒಬ್ಬ ದೂತನನ್ನು ನಿಮ್ಮ ಮುಂದೆ ಕಳಿಸುತ್ತೇನೆ. ಪ್ರಿಯರೇ, ದೇವರ ವಾಕ್ಯವನ್ನು ಆಲಿಸುವಾಗ, ಆ ವಚನದಲ್ಲಿ ಒಂದೊಂದು ದಿನವನ್ನು ಪ್ರಾರಂಭಿಸುವಾಗ ದೇವರ ನಿಯಂತ್ರಣವು ನಮ್ಮ ಮೇಲೆ ಇರುತ್ತದೆ. ನಮ್ಮ ಜೀವನದಲ್ಲಿ ದೇವರ ರಾಜ್ಯ ಬರುತ್ತದೆ. ನೀನು ನಡೆಯುವ ದಾರಿಯಲ್ಲಿ ಬಂದಿರುವ ಎಲ್ಲ ಅಡೆತಡೆಗಳು ಬಾರದೆ ಇರಲು ದೇವರು ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತಾರೆ. ಸೈತಾನನ ಪದ್ಧತಿ ತಲೆ ಕೆಳಗೆ ಆಗುತ್ತದೆ. ದೇವರ ಸಂರಕ್ಷಣೆಯಲ್ಲಿ ಆಗಿರುವಾಗ ನಮ್ಮ ಜೀವನದಲ್ಲಿ ಸಂಭವಿಸಲು ಇರುವ ದುರಂತಗಳು, ನಷ್ಟಗಳು, ಮೋಸ, ವಂಚನೆ ಎಲ್ಲ ದೂರ ಆಗುತ್ತದೆ. ನಾವು ಗೊತ್ತಿಲ್ಲದೆ ಬಿದ್ದು ಹೋಗಲಿರುವ ಹಲವು ಮೋಸದ ಬಲೆಗಳು ಇದೆ. ದೇವರೊಂದಿಗೆ ಜೀವಿಸುವಾಗ ದೇವರು ನಮ್ಮನ್ನು ಸಂರಕ್ಷಿಸುತ್ತಾರೆ. ತನ್ನ ದೂತನನ್ನು ಕಳಿಸಿ ನಮ್ಮನ್ನು ಸಂರಕ್ಷಿಸಲು ಪ್ರಾರಂಭಿಸುತ್ತಾರೆ. ನಮ್ಮ ಜೊತೆ ಇರುವ ಅನೇಕರು ನಮ್ಮನ್ನು ಕರೆದುಕೊಂಡು ಹೋಗಿ ಹಲವು ಮೋಸದ ಬಲೆಯಲ್ಲಿ, ನಷ್ಟದಲ್ಲಿ ನಮ್ಮನ್ನು ಬೀಳಿಸಿದ್ದಾರೆ. ಆದರೂ ದೇವರ ವಚನದೊಂದಿಗೆ ದಿನವನ್ನು ಪ್ರಾರಂಭಿಸುವಾಗ, ದೇವರ ವಾಕ್ಯದೊಂದಿಗೆ ಸೇರಿ ಜೀವಿಸಲು ಪ್ರಾರಂಭಿಸಿದಾಗ ದೇವರು ನಿಮ್ಮನ್ನು ದೇವರು ಇಟ್ಟಿರುವ ಉಳಿತಿರುವ ಸ್ಥಳಕ್ಕೆ ತಲುಪಿಸುತ್ತಾರೆ. ಈ ಡೈಲಿ ಬ್ಲೆಸ್ಸಿಂಗ್ ವಚನ ಶುಶ್ರೂಷೆಯಲ್ಲಿ ದೇವರು ನಿಮ್ಮನ್ನು ನಡೆಸುವ ಒಂದು ಶುಶ್ರೂಷೆಯಾಗಿದೆ. ಹಾಗಾದರೆ ವಿಶ್ವಾಸದೊಂದಿಗೆ ನಮಗೆ ಈ ಶುಶ್ರೂಷೆಯಲ್ಲಿ ಪ್ರಾರ್ಥಿಸುವ ಒಂದೊಂದು ದಿನವೂ ದೇವರ ವಾಕ್ಯದೊಂದಿಗೆ ನಮಗೆ ದೇವರ ಸಂರಕ್ಷಣೆಯಲ್ಲಿ ಆರಂಭಿಸೋಣ. ನೀವು ತಲುಪುವ ಜಾಗಕ್ಕೆ ದೇವರು ನಿಮ್ಮನ್ನು ಸುರಕ್ಷಿತವಾಗಿ ತಲುಪಿಸುತ್ತಾರೆ. ಕೇಡುಗನ ಬಲೆಗೆ, ಮೋಸದ ಬಲೆಗೆ ಬೀಳುವುದಿಲ್ಲ. ನಮಗೆ ಪ್ರಾರ್ಥಿಸಿ ನಮ್ಮ ಹತ್ತಿರ ಹೃದಯವನ್ನು ಮುಟ್ಟಿ ಹೇಳುವ ಈಗ ಆಲಿಸಿದ ದೇವರ ವಾಕ್ಯವನ್ನು ನಾನು ವಿಶ್ವಾಸಿಸುತ್ತೇನೆ. ನನ್ನ ದೇವರು ನಾನು ತಲುಪುವ ಜಾಗಕ್ಕೆ ಸುರಕ್ಷಿತವಾಗಿ ತಲುಪಿಸಲು ನನ್ನ ಮುಂದೆ ದೂತನನ್ನು ಕಳಿಸಿದ್ದಾರೆ. ಹಾಲೆಲೂಯಾ. ದೇವರ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.